ಸಿಲಿಕಾನ್ ಸಿಟಿ ಬೆಂಗಳೂರು ಕ್ರೈಮ್ ಸಿಟಿ ಆಗ್ತಾ ಇದೆಯಾ ಎನ್ನುವ ಆತಂಕ ನಮ್ಮೆಲ್ಲರನ್ನು ಕೂಡ ಕಾಡ್ತಾ ಇದೆ. ನಿತ್ಯವೂ ಕೂಡ ಒಂದಲ್ಲ ಒಂದು ಅಪರಾಧ ಪ್ರಕರಣಗಳು, ಕೊಲೆ ಪ್ರಕರಣಗಳು ನಡೀತಲೇ ಇದೆ. ಜನರ ಎದುರೇ ಅತ್ಯಂತ ಬರ್ಬರವಾಗಿ ಕೊಲೆ ಮಾಡಿದಂತ ಘಟನೆ ರಾತ್ರಿ ಬೆಂಗಳೂರನ್ನ ಬೆಚ್ಚಿ ಬೀಳಿಸಿದೆ. ಬೆಂಗಳೂರಿನ ಹೃದಯ ಭಾಗ ಹೆರಿಸಿರುವಂತಹ ಮಡಿವಾಳದಲ್ಲಿ ಇತ್ತೀಚೆಗಷ್ಟೇ ಬಂಡೇಪಾಳ್ಯದ ರೌಡಿ ಶೀಟರ್ ಶಬ್ಬೀರ್ ನನ್ನ ಕೊಲೆ ಮಾಡಿದ್ದಂತ ಸೊಹೇಲ್ ನನ್ನ ಶಬ್ಬೀರ್ನ ಸಹಚರರು 2 ಬೈಕ್ಗಳಲ್ಲಿ ಬಂದು ಕೊಲೆ ಮಾಡಿದ್ದಾರೆ. ಇನ್ನು ಸೊಹೇಲ್ ಮಂಗಮ್ಮನಪಾಳ್ಯ ರಸ್ತೆಯಲ್ಲಿ ಇರ್ತಕ್ಕಂತಹ ಮೆಡಿಕಲ್ ಶಾಪ್ ನನ್ನ ನಡೆಸ್ತಿದ್ದ. ಇವರು ಹಿಂದೂ ಹೊಂಚಾಕಿ ಕುಳಿತಿದ್ರು. ಯಾವಾಗ ಕೋರಮಂಗಲದ ಕಡೆಗೆ ಸೊಹೇಲ್ ಬರ್ತಿದ್ದ ಆ ಒಂದು ಸಂದರ್ಭದಲ್ಲಿ ಮಡಿವಾಳದ ಮೇಲ್ಸೇತುವೆ ಮೇಲೆ ಈತನನ್ನ ಅಡ್ಡಗಟ್ಟಿ ಬರ್ಬರವಾಗಿ ಕೊಲೆ ಮಾಡಿ ಪರಾರಿ ಆಗಿದ್ದಾರೆ. ಈ ಕೊಲೆ ಮಾಡಿದವರು ಬಹುಶಃ ಕೊಲೆಗೆ ಈಡಾಗಿರುವಂತಹ ರೌಡಿ ಶೀಟರ್ ಶಬ್ಬೀರ್ನ ಸಹಚರರು ಅಂತ ಹೇಳಲಾಗ್ತಾ ಇದೆ. ಇನ್ನು ಈ ರೌಡಿ ಶೀಟರ್ ಶಬ್ಬೀರ್ 2 ತಿಂಗಳ ಹಿಂದೆ ಕೊಲೆ ಆಗಿದ್ದ ಸೊಹೇಲ್ ಹಾಗೂ ಆತನ ಸಹಚರರಿಂದ ಯಾವುದೋ ಹಳೆಯ ದ್ವೇಷಕ್ಕೆ ಈ ಒಂದು ಕೊಲೆಯನ್ನ ಮಾಡಲಾಗಿದೆ ಎನ್ನುವಂತಹ ಒಂದು ಅನುಮಾನವಿದೆ. ಈಗ ಆ ಒಂದು ಪ್ರಕರಣದಲ್ಲಿ ಈಗ ಸೊಹೇಲ್ನನ್ನ ಶಬ್ಬೀರ್ನ ಸಹಚರರು ಕೊಲೆ ಮಾಡಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಸ್ಥಳಕ್ಕೆ ಬಂದಂತ ಸೊಹೇಲ್ನ ಸಹೋದರ ಕಲೀಂ, ನಮ್ಮ ಅಣ್ಣ ನನಗೆ ಅಣ್ಣ ಆಗಿರ್ಲಿಲ್ಲ, ಅಪ್ಪ ಆಗಿದ್ದ. ಸೊಹೇಲ್ನನ್ನ ಕೊಲೆ ಮಾಡಿದಂತ ಒಬ್ಬೊಬ್ಬರನ್ನ ನಾವು ಬಿಡೋದಿಲ್ಲ ಅಂತೇಳಿ ಕಲೀಂ ಅಣ್ಣನ ಶವದ ಮುಂದೆಯೇ ಪ್ರತಿಜ್ಞೆಯನ್ನ ಮಾಡಿದ್ದಾನೆ. ಇನ್ನು ಈ ಒಂದು ಪ್ರಕರಣದಿಂದ ಬೆಚ್ಚಿ ಬಿದ್ದಿರುವಂತಹ ಮಡಿವಾಳ ಪೊಲೀಸ್ನವರು ಈಗ ಕೊಲೆಗಾರರ ಸೆರೆಗೆ ಬಲೆ ಬೀಸಿದ್ದಾರೆ. ಈ ಹಿಂದೆ ಕೊಲೆಗೆ ಈಡಾಗಿದ್ದಂತ ಶಬ್ಬೀರ್ನ ಸಹಚರರೇ ಸೊಹೇಲ್ನ ಕೊಲೆ ಮಾಡಿರ್ಬೋದು, ಅಂದ್ರೆ ಆ ಸೇಡನ್ನ ತೀರಿಸಿಕೊಂಡಿರಬಹುದು ಎನ್ನುವಂತ ಅನುಮಾನಗಳು ಪೊಲೀಸ್ನವರನ್ನ ಕಾಡ್ತಾ ಇದೆ. ಸ್ಥಳಕ್ಕೆ ಆಗಮಿಸಿದಂತಹ ಹಿರಿಯ ಪೊಲೀಸ್ ಅಧಿಕಾರಿಗಳು ಈ ಒಂದು ಪ್ರಕರಣವನ್ನ ಗಂಭೀರವಾಗಿ ತೆಗೆದುಕೊಂಡು ಈಗಾಗಲೇ ಕೊಲೆಗಾರರ ಸೆರೆಗೆ ಬಲೆ ಬೀಸಿದ್ದಾರೆ. ಆದ್ರೆ ನಿತ್ಯವೂ ಕೂಡ ಬೆಂಗಳೂರಿನಲ್ಲಿ ಕೊಲೆ ಪ್ರಕರಣಗಳು ಹೆಚ್ಚಾಗ್ತಾ ಇರುವಂತದ್ದು ಬೆಂಗಳೂರಿಗರನ್ನ ಬೆಚ್ಚಿ ಬೀಳಿಸ್ತಾ ಇದೆ. ಇದಕ್ಕೆ ಯಾವಾಗ ಕಡಿವಾಣ ಬೀಳುತ್ತೋ ಭಗವಂತನೇ ಬಲ್ಲ. ನಂಗೆ ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.